ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ 2 ತಿಂಗಳ ನಂತರದಲ್ಲಿ ಅಂತೂ ಇಂತೂ ಕ್ಯಾಬಿನೆಟ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. 2 ತಿಂಗಳ ಕಸರತ್ತು ಕೊನೆಗೂ ಕೂಡ ಸಂಪುಟ ವಿಸ್ತರಣೆಯಾಗಿದೆ. ಹಲವು ಹೈಡ್ರಾಮಾ ಮಧ್ಯೆ ಕೊನೆಗೂ ವಿಸ್ತರಣೆಯಾಯಿತು. ಡಿಕೆ ಸಂಪುಟ ಖಾಲಿ ಇದ್ದಂತಹ 20 ಸ್ಥಾನಗಳ ಪೈಕಿ 19 ಭರ್ತಿಯಾಗಿದೆ. ಕ್ಯಾಬಿನೆಟ್ನಲ್ಲಿ 33 ಪುರುಷರು, ಒಬ್ಬ ಮಹಿಳೆಯೂ ಇಲ್ಲ. ಸಿಎಂ ಒತ್ತಡದಿಂದ ಕೊನೆ ಕ್ಷಣದಲ್ಲಿ ಎಚ್.ಸಿ. ಬಾಲಕೃಷ್ಣ ಸೇರ್ಪಡೆ. ಪಟ್ಟಿ ಬಿಡುಗಡೆ ನಂತರವೂ ಹೆಸರು ಬದಲಾವಣೆಯ ಆಟ ನಡೆದಿದ್ದು. ಮಂಕಾಳ ವೈದ್ಯ ಅವರನ್ನ ಕೈಬಿಟ್ಟು ಎಸ್.ಎಸ್. ಮಲ್ಲಿಕಾರ್ಜುನ್ಗೆ ಸ್ಥಾನವನ್ನ ನೀಡಲಾಗಿದೆ. ಸಚಿವರ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರಿದ್ದರೂ ಕೂಡ ತಡೆ ಹಿಡಿಯಲಾಗಿದೆ. ಮತ್ತೊಂದೆಡೆ ಸಚಿವ ಸ್ಥಾನ ವಂಚಿತರಿಂದ ಬಂಡಾಯದ ಬೇಗುದಿ ಹೆಚ್ಚಾಗ್ತಾ ಇದೆ. ನಿನ್ನೆ ಇಂಡಿ ಶಾಸಕ ಯಶವಂತರಾಯಗೌಡ ರಾಜೀನಾಮೆಯನ್ನ ನೀಡ್ತೇನೆ ಅಂತ ಹೇಳಿದ್ದು. ಇವತ್ತು ಮತ್ತಷ್ಟು ಶಾಸಕರು ಆಕ್ರೋಶ ಹೊರಹಾಕುವ ಸಾಧ್ಯತೆ ಇದ್ದು ಪ್ರತಿಭಟನೆಗಳು ನಡೆಯಲಿದೆ. ಹಲವು ಸರ್ಕಸ್ ಬಳಿಕ ನಿನ್ನೆ ಡಿಕೆ 2.0 ಕ್ಯಾಬಿನೆಟ್ ಭರ್ತಿಯಾಗಿದೆ. 19 ನೂತನ ಸಚಿವರು ಪ್ರಮಾಣವಚನ ಸ್ವೀಕರಿಸಿದ್ರು. ಎರಡನೇ ಬಾರಿಗೆ 7 ಹೊಸ ಮುಖ, 12 ಹಳೆ ಮುಖಗಳಿಗೆ ಮಣೆ ಹಾಕಲಾಗಿದೆ. ಕೊನೆಗೂ ಡಿಕೆ ಸಂಪುಟ ವಿಸ್ತರಣೆ ಆಗಿದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ 19 ಸ್ಥಾನಗಳನ್ನು ಎರಡನೇ ಹಂತದಲ್ಲಿ ಭರ್ತಿ ಮಾಡಿಕೊಳ್ಳಲಾಯಿತು. 34 ಸ್ಥಾನಗಳ ಪೈಕಿ 33 ಮಂದಿ ಸಚಿವರಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ರು. ಸಿಎಂ ಒತ್ತಡದಿಂದ ಕೊನೆ ಕ್ಷಣದಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರ ಹೆಸರು ಕೂಡ ಸೇರ್ಪಡೆಯಾಗಿದೆ. ಖಾಲಿ ಇದ್ದ 20 ಸ್ಥಾನಗಳ ಪೈಕಿ 19 ಸ್ಥಾನಗಳನ್ನು ಭರ್ತಿ ಮಾಡಲಾಗಿದೆ. 1 ಸ್ಥಾನವನ್ನು ಖಾಲಿ ಬಿಡಲಾಗಿದೆ. ಕ್ಯಾಬಿನೆಟ್ನಲ್ಲಿ 33 ಪುರುಷರು, ಓರ್ವ ಮಹಿಳೆಯೂ ಕೂಡ ಕ್ಯಾಬಿನೆಟ್ನಲ್ಲಿ ಇಲ್ಲ. ಸಿಎಂ ಒತ್ತಡದಿಂದಾಗಿ ಕೊನೆ ಕ್ಷಣದಲ್ಲಿ ಬಾಲಕೃಷ್ಣ ಅವರ ಸೇರ್ಪಡೆಯಾಗಿದೆ. ಇನ್ನು ಪಟ್ಟಿ ಬಿಡುಗಡೆ ನಂತರವೂ ಕೂಡ ಹೆಸರು ಬದಲಾವಣೆಯ ಆಟಗಳು ಶುರುವಾಗಿದ್ದು, ಮತ್ತೊಂದು ಕಡೆ ಮಂತ್ರಿ ಪಟ್ಟಿಯಲ್ಲಿದ್ದ ಮಂಕಾಳ ವೈದ್ಯ ಅವರನ್ನ ಕೈಬಿಟ್ಟು ಎಸ್.ಎಸ್. ಮಲ್ಲಿಕಾರ್ಜುನ್ಗೆ ಸ್ಥಾನವನ್ನು ನೀಡಲಾಗಿದೆ. ಆದರೆ MLC ಚಿಕ್ಕಮಗಳೂರು ಕ್ಷೇತ್ರ ಗಾಯತ್ರಿ ಶಾಂತೇಗೌಡ, ಅಂದರೆ ಚಿಕ್ಕಮಗಳೂರಿನವರು ಗಾಯತ್ರಿ ಶಾಂತೇಗೌಡ MLC ಅವರ ಹೆಸರಿತ್ತು ಸಂಪುಟದಲ್ಲಿ, ಕ್ಯಾಬಿನೆಟ್ನಲ್ಲಿ. ಆದರೂ ಕೂಡ ಅವರ ಹೆಸರನ್ನು ತಡೆ ಹಿಡಿಯಲಾಗಿದೆ. ಮತ್ತೊಂದು ಕಡೆ ಸಚಿವ ಸ್ಥಾನ ವಂಚಿತರು ಬಂಡಾಯವನ್ನು ಏಳುವ ಸಾಧ್ಯತೆಗಳೇ ಈಗಾಗಲೇ ಕಂಡು ಬರ್ತಾ ಇದೆ. ಇಂಡಿ ಶಾಸಕರ ರಾಜೀನಾಮೆಯ ಒಂದು ಪ್ರಸಂಗ ಕೂಡ ನಡೆದಿದ್ದು, ಮತ್ತೊಂದು ಕಡೆ ಹಲವು ಶಾಸಕರು ತಮ್ಮ ಆಕ್ರೋಶವನ್ನು ಹೊರಹಾಕಲಿದ್ದಾರೆ. ಪ್ರತಿಭಟನೆಗಳು ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಕಳೆದ 1.5 ತಿಂಗಳ ಹರಸಾಹಸ ಹಾಗೂ ಅಧಿಕೃತ ಪಟ್ಟಿ ಪ್ರಕಟಣೆ ನಂತರ ಕೂಡ ಪದಗ್ರಹಣದ ಕಟ್ಟಕಡೆಯ ಕ್ಷಣದವರೆಗೂ ಕೂಡ ಹೈಡ್ರಾಮಾ ನಡೀತಾಲೇ ಇತ್ತು. ಯಾಕೆಂದರೆ ಹಲವು ಹಂತದ ಪರಿಷ್ಕರಣೆಯ ಹೈಡ್ರಾಮಾದ ನಡುವೆ ಕಡೆಗೂ ಡಿಕೆ ಶಿವಕುಮಾರ್ ಅವರ ಸಂಪುಟ 2.0 ರಚನೆಯಾಗಿದ್ದು 19 ಶಾಸಕರು ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ಈ ಮೂಲಕ 2 ತಿಂಗಳ ಹಿಂದೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರವನ್ನು ಸ್ವೀಕರಿಸಿದ ಬಳಿಕ ಅವರ ಸಂಪುಟಕ್ಕೆ 2 ಹಂತದ ಪುನರ್ರಚನೆ ಸೇರಿದಂತೆ ಒಟ್ಟು 33 ಮಂದಿ ಸಚಿವರು ಸೇರ್ಪಡೆಯಾಗಿದ್ದಾರೆ. ಇನ್ನು 1 ಸ್ಥಾನ ಖಾಲಿ ಉಳಿದಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಅಂತೂ ಇಂತೂ ಸಂಪುಟ ಅಂತೂ ಭರ್ತಿಯಾಯಿತು, 1 ಸ್ಥಾನ ಹಾಗೆ ಬಿಟ್ಕೊಂಡಿದ್ದಾರೆ. ಆದರೆ ಈಗಿರುವಂಥ ಬಹುದೊಡ್ಡ ಸವಾಲು ಅಂತಂದರೆ ಅಸಮಾಧಾನಿತರು. ಇಂಡಿ ಶಾಸಕರಾಗಲೇ ರಾಜೀನಾಮೆಯನ್ನು ನೀಡ್ತೇನೆ ಅಂತ ಹೇಳಿರುವಂಥದ್ದು. ಇದರ ನಡುವೆ ಇವತ್ತು ಕೂಡ ಒಂದಷ್ಟು ಮಂದಿ ಸಚಿವ ಸ್ಥಾನದಿಂದ ವಂಚಿತರಾಗಿರುವಂಥವರು ರಾಜೀನಾಮೆ ನೀಡುವಂತಹ ಒಂದಷ್ಟು ಘೋಷಣೆ ಮೊಳಗಿಸುವ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಅಂತ. ವಸಂತ್, ಹೌದು, ಕಾಂಗ್ರೆಸ್ ಹೈಕಮಾಂಡ್ ಹಳದು ತೂಗಿ 20 ಜನರನ್ನ ಸಚಿವ ಸಂಪುಟಕ್ಕೆ ಆಯ್ಕೆ ಮಾಡಿತ್ತು. ಬಟ್ ಅದು ಒಂದು ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡರ ಅದನ್ನ ಪದಗ್ರಹಣ ಆಗದಂತೆ ಸಿದ್ದರಾಮಯ್ಯರು ಮತ್ತು ಹೈಕಮಾಂಡ್ ತಡೆದಿದೆ ಎಂಬುದು ಈಗಿರುವಂತಹ ಚರ್ಚೆ. ಬಟ್ ಇರುವಂತಹ ಖಾಲಿ 20 ಸ್ಥಾನಗಳಿಗೆ 19 ಸ್ಥಾನ ಭರ್ತಿಯಾಗಿದ್ದು, 1 ಮಾತ್ರ ಬಾಕಿ ಉಳಿದಂಥದ್ದು. ಅದರಲ್ಲಿ 33 ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಒಟ್ಟು 33 ಪುರುಷರು ಇರುವಂತದ್ದು ಒಂದಷ್ಟು ಅಸಮಾಧಾನಕ್ಕೆ. ಯಾಕೆಂದ್ರೆ ಕಾಂಗ್ರೆಸ್ ಇಲ್ಲಿವರೆಗೂ ಕೂಡ ನಾವು ಮಹಿಳೆಯ ಪರವಾಗಿದ್ದೇವೆ, ನಾವು ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದ್ದೇವೆ, ಮತ್ತೆ ಅದೇ ರೀತಿಯಾದಂತೆ ಏನೋ ನಾವು 2,000 ರೂಪಾಯಿ ಮಹಿಳೆ ಮನೆ ಒಡಿತಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಬಂತಿರುವಂತ ಕಾಂಗ್ರೆಸ್ ಮಹಿಳೆಯರಿಗೆ ಇಲ್ಲಿವರೆಗೂ ಕೂಡ 1 ಸ್ಥಾನವನ್ನು ಕೂಡ ಕೊಡದೇ ಇರುವಂತದ್ದು ಒಂದಷ್ಟು ಅಸಮಾಧಾನಕ್ಕೆ ಮತ್ತು ರಾಜ್ಯಾದ್ಯಂತ ಚರ್ಚೆಗೂ ಕೂಡ ಗ್ರಾಸ್ತವಾಗಿರುವಂತದ್ದು. ಯಾಕೆಂದ್ರೆ ಪಟ್ಟಿ ಬಿಡುಗಡೆ ಆದ ಸಂದರ್ಭದಲ್ಲೂ ಕೂಡ ಕೊನೆ ಕ್ಷಣದಲ್ಲಿ 2-3 ಬಾರಿ ಬದಲಾವಣೆ ಆಗುತ್ತೆ. ಮಂಕಾಳ್ ವೈದ್ಯ ಬದಲಿಗೆ ಎಸ್.ಎಸ್. ಮಲ್ಲಿಕಾರ್ಜುನ್ ಕೊಡಲಾಗುತ್ತೆ.
ಇವೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ನಿನ್ನೆ ನಡೆದಂತಹ ಬೆಳವಣಿಗೆ ಮತ್ತು ಆಶ್ಚರ್ಯಕ್ಕೆ ಕಾರಣವಾಗಿದ್ದು ಗಾಯತ್ರಿ ಶಾಂತೇಗೌಡರು ಯಾವ ರೀತಿ ಸಂಪುಟಕ್ಕೆ ಬಂದ್ರು ಎಂಬ ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿದೆ. ಇನ್ನೊಂದ್ ಕಡೆ ಅದನ್ನ ಸಿದ್ದರಾಮಯ್ಯ ಕೂಡ ಸ್ಟಾಪ್ ಮಾಡಿದ್ರು. ಯಾಕೆಂದ್ರೆ ಸಿದ್ದರಾಮಯ್ಯ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರು. ಬಟ್ ಎಲ್ಲ ಒಂದ್ ಕಡೆ ಅದು ಸಿಗ್ಲಿಲ್ಲ. ಇದರ ನಡುವೆ ಸಚಿವ ಸ್ಥಾನ ಸಿಗದೆ ಇರುವಂತವ್ರು ಆತ್ಮೀಯವಾಗಿ ಸಚಿವ ಸ್ಥಾನ ಸಿಗದೆ ಅಂತವ್ರು ಈಗಾಗಲೇ ಮೀಟಿಂಗ್ ಅನ್ನ ಮಾಡಿದ್ರು. ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಇಲ್ಲಿ ಕೇವಲ ಪ್ರಾಬಲ್ಯ ಹೊಂದಿರೋರ್ಗೆ ಮಾತ್ರ, ಅಂದ್ರೆ ಪಕ್ಷದಲ್ಲಿ ಹೆಚ್ಚು ಪ್ರಾಬಲ್ಯ ಹೊಂದಿರೋರು ಮಾತ್ರ ಸಚಿವ ಸ್ಥಾನಗಳು ಎಂಬ ಪ್ರಶ್ನೆಗಳು ಕೂಡ ಎದ್ದುದು. ಒಂದ್ ಕಡೆ ಇನ್ನೊಂದ್ ಕಡೆ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಸೇರಿದಂತೆ 8 ಜಿಲ್ಲೆಗೆ ಸಚಿವ ಸ್ಥಾನಗಳನ್ನೇ ಕೊಟ್ಟಿಲ್ಲ. ಅಂದ್ರೆ ಇದು ಕೂಡ ಒಂದಷ್ಟು ಅಸಮಾಧಾನಕ್ಕೆ ಕಾಂಗ್ರೆಸ್ ನಲ್ಲಿ ಕಾರಣ ಆಗ್ತಿದೆ. ಇದರ ನಡುವೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ತಮ್ಮ ಶಾಸಕ ಸ್ಥಾನಕ್ಕೆ ಈಗಾಗಲೇ ನಿನ್ನೆ ರಾಜೀನಾಮೆಯನ್ನ ಕೂಡ ಕೊಟ್ಟಿರುವಂತದ್ದು. ಇದು ಡಿಕೆ ಸರ್ಕಾರದ ಒಂದಷ್ಟು ಅಸಮಾಧಾನಕ್ಕೆ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣ ಆಗುವ ಸಾಧ್ಯತೆ ಇರುವಂತವ್ರು. ಇದನ್ನ ಯಾವ ರೀತಿ ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ನಿನ್ನೆ ಹೈಕಮಾಂಡ್ ನಾಯಕರು ಕೂಡ ಡಿಕೆ ಮತ್ತು BK ಹರಿಪ್ರಸಾದ್ ಅವ್ರಿಗೆ ಫೋನ್ ಮಾಡಿ ಎಲ್ಲ ಮಾಹಿತಿಯನ್ನ ಪಡೆದಿರುವಂತದ್ದು. ಅವ್ರನ್ನ ಸಮಾಧಾನ ಮಾಡುವಂತೆ ಮುಂದೆ ಯಾವ ರೀತಿ ನಿರ್ಣಯಗಳನ್ನ ನಾವು ಕೈಗೊಂಡಿದ್ದೀವಿ ಎಂಬ ಬಗ್ಗೆ ವಿವರಿಸುವಂತೆ ಕೂಡ ಒಂದಷ್ಟು ಸೂಚನೆಯನ್ನ ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಕೂಡ ಕೊಟ್ಟಿರುವಂತದ್ದು. ಬಟ್ ಇವತ್ತು ಅವ್ರನ್ನೆಲ್ಲ ಕರೆಸಿ ಮಾತನಾಡ್ತಾರ CM ಅಥವಾ BK ಹರಿಪ್ರಸಾದ್ ಎಂಬುದು ಕೂಡ ಕಾದ್ ನೋಡ್ಬೇಕು. ಇದರಲ್ಲಿ ನಾವು ಹೆಚ್ಚದಾಗಿ ಈ ಬಾರಿ ಹೊಸಬರಿಗೆ ಕೊಡ್ತೀವಿ, ಯುವಕರಿಗೆ ಮನೆ ಹಾಕ್ತೀವಿ ಅಂತ ಹೇಳ್ತಿದ್ದಂತ ಕಾಂಗ್ರೆಸ್ ಕೊನೆ ಕ್ಷಣದಲ್ಲಿ ಒಂದಷ್ಟು ಬದಲಾವಣೆ ಆಗಿ 12 ಹಳೆ ಮುಖಗಳಿಗೆ ಮತ್ತು 7 ಹೊಸ ಮುಖಗಳಿಗೆ ಮಾತ್ರ ಮನೆಯನ್ನ ಹಾಕಿರುವಂತದ್ದು. ಇಲ್ಲೂ ಕೂಡ ತಾವ್ ಹೇಳ್ದಂತೆ ನಡೆದುಕೊಳ್ಳುವಲ್ಲಂತೂ ಕೂಡ ಹೈಕಮಾಂಡ್ ವಿಫಲ ಆಗಿದೆ ಅಂತಲೂ ಕೂಡ ಹೇಳ್ಬೋದು ವಸಂತ್. ಇನ್ನೊಂದ್ ಕಡೆ ಸಾಕಷ್ಟು ಅಸಮಾಧಾನ ಸಾಕಷ್ಟು ಗೊಂದಲಕ್ಕೆ ಕೂಡ ಕಾರಣ ಆಗಿದೆ. ಹೈಕಮಾಂಡ್ ನಿರ್ಧಾರ ಆಗಿರ್ಬೋದು, ರಾಜ್ಯ ನಾಯಕರ ನಿರ್ಧಾರ ಆಗಿರ್ಬೋದು, ಸಾಕಷ್ಟು ಹಿರಿಯ ನಾಯಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಅಂದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಈ ಬಾರಿ ಸಚಿವ ಸ್ಥಾನ ಕೊಟ್ಟಿಲ್ಲ ಎಂಬುದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಿನ್ನೆ ಇದಕ್ ಬಗ್ಗೆ ಕೂಡ ದಿನೇಶ್ ಗುಂಡೂರಾವ್ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿರುವಂತದ್ದು. ಇವೆಲ್ಲವನ್ನು ಕೂಡ ರಾಜ್ಯ ನಾಯಕರಾದಂತಹ ಸಿದ್ದರಾಮಯ್ಯ ಆಗಿರ್ಬೋದು, CM ಆಗಿರುವಂತಹ DKC ಆಗಿರ್ಬೋದು ಮತ್ತು KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಯಾವ ರೀತಿ ನಿಭಾಯಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು ವಸಂತ. ಮಾರುತಿ, ಹಾಗೆ ಲೈನಲ್ಲಿರಿ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.